ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸಿಗೆ ಕೊಳ್ಳಿ ಬಿದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ನೇರವಾಗಿ ನಾನೇ 5 ವರ್ಷ ಸಿಎಂ ಅಂದಿದ್ದಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಅದನ್ನ ಕಂಡಂತ ಬಿಜೆಪಿ ಜೆಡಿಎಸ್ ನಾಯಕರು ವ್ಯಂಗ್ಯವಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ದೆಹಲಿಯಲ್ಲಿ ಮತ್ತೆ ಯುದ್ಧ ಸೋತ ಡಿಸಿಎಂ ಡಿಕೆಶಿಯನ್ನು ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಸೈಲೆಂಟ್ ಆಗಿ ಡಿಸಿಎಂ ಡಿಕೆಶಿ ಬೆಂಗಳೂರಲ್ಲಿ ಲ್ಯಾಂಡ್. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ದೆಹಲಿಯಲ್ಲಿ ಫ್ಲೈಟ್ ಹತ್ತಿದ ಡಿಕೆಶಿ ಮಿಡ್ ನೈಟ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಮೌನವಾಗಿರೋದೇಕೆ ಅಂತ ನೋಡಿದ್ರೆ ಈ ಸೈಲೆಂಟ್ ನಡೆಯ ಹಿಂದೆಯೂ ಒಂದಷ್ಟು ತಂತ್ರಗಳಿವೆ. ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಡಿಕೆಶಿ ಮುಂದಿನ ನಡೆಗಳು ಏನಿರಬಹುದು ಅಂತ ನೋಡೋದಾದ್ರೆ ಪವರ್ ಫಾರ್ಮುಲಾದಂತೆ ಡಿಸೆಂಬರ್ ವರೆಗೆ ಕಾಯುವುದು. ಸಿಎಂ ಸ್ಥಾನಕ್ಕೆ ಆತುರ ಪಡದೆ ಮೌನಿಯಾಗಿರಬಹುದು. ಮುಖ್ಯಮಂತ್ರಿ ಮಾಡುವಂತೆ ಸೋನಿಯಾ ರಾಹುಲ್ ಮುಂದೆ ಪಟ್ಟು ಹಿಡಿಯಬಹುದು. ಹೈಕಮಾಂಡ್ ನಾಯಕರನ್ನ ಶತಾಯಗತಾಯ ಒಪ್ಪಿಸೋದು. ಸಿದ್ದರಾಮಯ್ಯ ಜೊತೆ ಬಾಂಧವ್ಯ ಗಟ್ಟಿಗೊಳಿಸಿಕೊಳ್ಳುವುದು. ಸಿದ್ದು ವಿಶ್ವಾಸ ಪಡೆದುಕೊಂಡೇ ಮುಂದಿನ ಹೆಜ್ಜೆ ಇಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ಥರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗರಿಂದ ಮತ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವರು ಬುದ್ಧಿ ಕಲ್ತಿದ್ದಾರೆ. ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು ಡಿಕೆ ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯದ ಸಂಘರ್ಷ ತಾರಕಕ್ಕೇರಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸಿಗೆ ಕೊಳ್ಳಿ ಬಿದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ನೇರವಾಗಿ ನಾನೇ 5 ವರ್ಷ ಸಿಎಂ ಅಂದಿದ್ದಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಅದನ್ನ ಕಂಡಂತ ಬಿಜೆಪಿ ಜೆಡಿಎಸ್ ನಾಯಕರು ವ್ಯಂಗ್ಯವಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ದೆಹಲಿಯಲ್ಲಿ ಮತ್ತೆ ಯುದ್ಧ ಸೋತ ಡಿಸಿಎಂ ಡಿಕೆಶಿಯನ್ನು ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಸೈಲೆಂಟ್ ಆಗಿ ಡಿಸಿಎಂ ಡಿಕೆಶಿ ಬೆಂಗಳೂರಲ್ಲಿ ಲ್ಯಾಂಡ್. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ದೆಹಲಿಯಲ್ಲಿ ಫ್ಲೈಟ್ ಹತ್ತಿದ ಡಿಕೆಶಿ ಮಿಡ್ ನೈಟ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ.
ಡಿಕೆ ಶಿವಕುಮಾರ್ ಮೌನವಾಗಿರೋದೇಕೆ ಅಂತ ನೋಡಿದ್ರೆ ಈ ಸೈಲೆಂಟ್ ನಡೆಯ ಹಿಂದೆಯೂ ಒಂದಷ್ಟು ತಂತ್ರಗಳಿವೆ. ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಡಿಕೆಶಿ ಮುಂದಿನ ನಡೆಗಳು ಏನಿರಬಹುದು ಅಂತ ನೋಡೋದಾದ್ರೆ ಪವರ್ ಫಾರ್ಮುಲಾದಂತೆ ಡಿಸೆಂಬರ್ ವರೆಗೆ ಕಾಯುವುದು. ಸಿಎಂ ಸ್ಥಾನಕ್ಕೆ ಆತುರ ಪಡದೆ ಮೌನಿಯಾಗಿರಬಹುದು. ಮುಖ್ಯಮಂತ್ರಿ ಮಾಡುವಂತೆ ಸೋನಿಯಾ ರಾಹುಲ್ ಮುಂದೆ ಪಟ್ಟು ಹಿಡಿಯಬಹುದು. ಹೈಕಮಾಂಡ್ ನಾಯಕರನ್ನ ಶತಾಯಗತಾಯ ಒಪ್ಪಿಸೋದು. ಸಿದ್ದರಾಮಯ್ಯ ಜೊತೆ ಬಾಂಧವ್ಯ ಗಟ್ಟಿಗೊಳಿಸಿಕೊಳ್ಳುವುದು. ಸಿದ್ದು ವಿಶ್ವಾಸ ಪಡೆದುಕೊಂಡೇ ಮುಂದಿನ ಹೆಜ್ಜೆ ಇಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ಥರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ DK ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗರಿಂದ ಮತ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವರು ಬುದ್ಧಿ ಕಲ್ತಿದ್ದಾರೆ. ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು DK ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯದ ಸಂಘರ್ಷ ತಾರಕಕ್ಕೇರಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. DCM DK ಶಿವಕುಮಾರ್ CM ಆಗೋ ಕನಸಿಗೆ ಕೊಳ್ಳಿ ಬಿದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ನೇರವಾಗಿ ನಾನೇ 5 ವರ್ಷ CM ಅಂದಿದ್ದಕ್ಕೆ DK ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಅದನ್ನ ಕಂಡಂಥ BJP JDS ನಾಯಕರು ವ್ಯಂಗ್ಯವಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ದೆಹಲಿಯಲ್ಲಿ ಮತ್ತೆ ಯುದ್ಧ ಸೋತ DCM ಡಿಕೆಶಿಯನ್ನು ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ DCM DK ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಸೈಲೆಂಟ್ ಆಗಿ DCM DKಶಿ ಬೆಂಗಳೂರಲ್ಲಿ ಲ್ಯಾಂಡ್. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. DCM DK ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ದೆಹಲಿಯಲ್ಲಿ ಫ್ಲೈಟ್ ಹತ್ತಿದ ಡಿಕೆಶಿ ಮಿಡ್ ನೈಟ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ. DK ಶಿವಕುಮಾರ್ ಮೌನವಾಗಿರೋದೇಕೆ ಅಂತ ನೋಡಿದ್ರೆ ಈ ಸೈಲೆಂಟ್ ನಡೆಯ ಹಿಂದೆಯೂ ಒಂದಷ್ಟು ತಂತ್ರಗಳಿವೆ. ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಡಿಕೆಶಿ ಮುಂದಿನ ನಡೆಗಳು ಏನಿರಬಹುದು ಅಂತ ನೋಡೋದಾದ್ರೆ ಪವರ್ ಫಾರ್ಮುಲಾದಂತೆ ಡಿಸೆಂಬರ್ ವರೆಗೆ ಕಾಯುವುದು. ಸಿಎಂ ಸ್ಥಾನಕ್ಕೆ ಆತುರ ಪಡದೆ ಮೌನಿಯಾಗಿರಬಹುದು. ಮುಖ್ಯಮಂತ್ರಿ ಮಾಡುವಂತೆ ಸೋನಿಯಾ ರಾಹುಲ್ ಮುಂದೆ ಪಟ್ಟು ಹಿಡಿಯಬಹುದು. ಹೈಕಮಾಂಡ್ ನಾಯಕರನ್ನ ಶತಾಯಗತಾಯ ಒಪ್ಪಿಸೋದು. ಸಿದ್ದರಾಮಯ್ಯ ಜೊತೆ ಬಾಂಧವ್ಯ ಗಟ್ಟಿಗೊಳಿಸಿಕೊಳ್ಳುವುದು. ಸಿದ್ದು ವಿಶ್ವಾಸ ಪಡೆದುಕೊಂಡೇ ಮುಂದಿನ ಹೆಜ್ಜೆ ಇಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ ಸಂಘರ್ಷ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ಥರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ DK ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗರಿಂದ ಮತ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವರು ಬುದ್ಧಿ ಕಲ್ತಿದ್ದಾರೆ. ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ.
ಬಹುಶಃ ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯದ ಸಂಘರ್ಷ ತಾರಕಕ್ಕೇರಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸಿಗೆ ಕೊಳ್ಳಿ ಬಿದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ನೇರವಾಗಿ ನಾನೇ 5 ವರ್ಷ ಸಿಎಂ ಅಂದಿದ್ದಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಅದನ್ನ ಕಂಡಂಥ ಬಿಜೆಪಿ JDS ನಾಯಕರು ವ್ಯಂಗ್ಯವಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ದೆಹಲಿಯಲ್ಲಿ ಮತ್ತೆ ಯುದ್ಧ ಸೋತ ಡಿಸಿಎಂ ಡಿಕೆಶಿ. ಡಿಕೆಶಿಯನ್ನು ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಸೈಲೆಂಟ್ ಆಗಿ ಡಿಸಿಎಂ ಡಿಕೆಶಿ ಬೆಂಗಳೂರಲ್ಲಿ ಲ್ಯಾಂಡ್. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು.